ಹೆಲೋ ಗಾಯ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಾಗ ಏನೈತೆ ಅಂತ ಹೇಳಿ ನೋಡೋಣ ಬರ್ರಿ. ಯಾವುದೋ ಒಂದು ವಿಡಿಯೋ ವೈರಲ್ ಆಗಬೇಕಾದ್ರೆ ಎರಡು ಅಂಶಗಳು ಬಹಳ ಇಂಪಾರ್ಟೆಂಟ್. ಒಂದು ವಿಡಿಯೋ ಕ್ವಾಲಿಟಿ, ಇನ್ನೊಂದು ಆಡಿಯೋ ಕ್ವಾಲಿಟಿ. ವಿಡಿಯೋ ಕ್ವಾಲಿಟಿ ಚಲೋ ಇರಬೇಕಾದ್ರೆ ನಮ್ಮದು ಕ್ಯಾಮ್ರಾ ಚಲೋ ಇರಬೇಕು. ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರಬೇಕಂದ್ರೆ ಮೈಕ್ ಚೆನ್ನಾಗಿರಬೇಕು. ಹಂಗೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರೋಕೆ ಇವತ್ತು ಹೊಸ ನಿಮ್ಗೆ ಪ್ರಾಡಕ್ಟ್ ತೋರಿಸ್ತೀನಿ. ಅದೇನಪ್ಪ ಅಂದ್ರೆ ಡಿಜಿಟೆಕ್ 2-in-1 ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ ಇದೆ ನೋಡ್ರಿ. DWM116. ಇದ್ರೊಳಗೆ ಸೌಂಡ್ ಭಾಳ ಕ್ರಿಸ್ಪ್ ಮತ್ತು ಕ್ಲಿಯರ್ ಬರ್ತೈತಿ. ಹೀಗಾಗಿ ನಿಮ್ಮ ವಿಡಿಯೋಗಳೆಲ್ಲ ವೈರಲ್ ಆಗ್ತವೆ. ನೀವು ಯಾವುದೇ ಇನ್ಸ್ಟಾಗ್ರಾಮ್ ರೀಲ್ ಮಾಡಲಿ, ಯೂಟ್ಯೂಬ್ ರೀಲ್ ಮಾಡಲಿ, ಯೂಟ್ಯೂಬ್ ಇಂಟರ್ವ್ಯೂ ಮಾಡಲಿ, ಯಾವುದೇ ಬಗೆಯ ರಿಕಾರ್ಡಿಂಗ್ ಇದ್ರೂ ನೀವು ಇದ್ರೊಳಗೆ ಮಾಡ್ಕೋಬಹುದು. ಬನ್ನಿ ಇದನ್ನ ಅನ್ಬಾಕ್ಸಿಂಗ್ ಮಾಡಿ ಈ ಪ್ರಾಡಕ್ಟ್ ರಿವ್ಯೂ ಮಾಡೋಣ. ಇದ್ರ ಫ್ಯೂಚರ್ಸ್ ಎಲ್ಲ ತಿಳ್ಕೊಳ್ಳೋಣ ಮತ್ತು ಇದ್ರ ಫ್ರೀಕ್ವೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ. ಇದ್ರದ್ದು ನಾಯ್ಸ್ ಕ್ಯಾನ್ಸಲೇಷನ್ ಫ್ಯೂಚರ್ ಹೆಂಗೆ ಕೆಲಸ ಮಾಡ್ತೈತಿ ಮತ್ತು ಇದು ಎಷ್ಟು ದೂರದವರೆಗೆ ನಾವು ಇದನ್ನ ಇಟ್ಕೊಂಡು ಮಾತಾಡ್ಬೋದು ಎಲ್ಲನೂ ತಿಳ್ಕೊಳ್ಳೋಣ. ಇದು ಚಾರ್ಜಿಂಗ್ ಕಂಪಾರ್ಟ್ಮೆಂಟ್. ಇದ್ರೊಳಗೆ 2 ಮೈಕ್ರೋಫೋನ್ ಮತ್ತು ಒಂದು ರಿಸೀವರ್. ಇದು ರಿಸೀವರ್. ಇವೆರಡು ಮೈಕ್ರೋಫೋನ್ ವೆರಿ ಕಾಂಪ್ಯಾಕ್ಟ್ ಸೈಜ್ ಒಳಗದಾವ. ಇದ್ರೊಳಗಿಟ್ರೆ ಆಟೋಮೆಟಿಕ್ ಚಾರ್ಜ್ ಆಕ್ಕವ. ಇಲ್ಲಿ ನಮ್ಗೆ ಚಾರ್ಜಿಂಗ್ ಡಿಜಿಟಲ್ ಡಿಸ್ಪ್ಲೇ ಐತಿ, ಅದು ತೋರಿಸ್ತೈತಿ ಎಷ್ಟು ಚಾರ್ಜ್ ಆಗೈತೆ ಅನ್ನೋದು. ಇವೆರಡು ವಿಂಡ್ ವೂಲ್ ನಾಯ್ಸ್ ಕ್ಯಾನ್ಸಲೇಷನ್ಗೆ. ಇವೆರಡು ಅಡಾಪ್ಟರ್, ಒಂದು ಐಫೋನಿಗೆ ಕನೆಕ್ಟ್ ಮಾಡೋಕೆ, ಇದು ಮತ್ತೊಂದು ಆ್ಯಂಡ್ರಾಯ್ಡ್ ಫೋನಿಗೆ ಕನೆಕ್ಟ್ ಮಾಡೋಕೆ. ಇವೆರಡು ಕ್ಲಿಪ್ ನಾವು ಈ ಮೈಕ್ರೋಫೋನಿಗೆ ಹಿಂದೆ ಇದನ್ನು ಜೋಡಿಸಿ ನಮ್ಮ ಕ್ಲಾತಿಗೆ ಅದು ನಾವು ಅಟ್ಯಾಚ್ ಮಾಡ್ಕೋಬಹುದು. ಇದು DSLR ಕ್ಯಾಮ್ರಾದ ಕೇಬಲ್ ವೈರ್. ಈ ಮೈಕ್ರೋಫೋನ DSLR ಕ್ಯಾಮ್ರಾಕ್ಕೂ ಯೂಸ್ ಆಕೈತಿ, ಆ್ಯಂಡ್ರಾಯ್ಡ್ ಫೋನಿಗೂ ಯೂಸ್ ಆಕೈತಿ ಮತ್ತು ಆ್ಯಪಲ್ ಫೋನಿಗೂ ಯೂಸ್ ಆಗ್ತೈತಿ. ಇದು ಚಾರ್ಜಿಂಗ್ ಕೇಬಲ್. ಇದು ಯೂಸರ್ ಮ್ಯಾನ್ಯುವಲ್. ಇವೆಲ್ಲ ಇಷ್ಟು ಸಾಮಾನು ಇದ್ರ ಜೋಡಿ ಬಂದವ. ಲೈಟ್ ಇಂಡಿಕೇಟರ್ ಫ್ಯೂಚರ್, ಈ ಟ್ರಾನ್ಸ್ಮಿಟರ ಮತ್ತು ರಿಸೀವರ್ ಅಂದ್ರೆ ಮೈಕ್ರೋಫೋನದ್ದು ತಿಳ್ಕೊಳ್ಳೋಣ. ಇದು ಕಂಪಾರ್ಟ್ಮೆಂಟ್. ಈಗ ಇದು ಚಾರ್ಜ್ ಆಗಾಗ್ತಿತ್ತು ತೋರಿಸ್ತೈತಿ. ಇದು 100% ಚಾರ್ಜ್ ಐತಿ. ಈಗ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಈ ಮೈಕ್ರೋಫೋನ್ ಇದು ಮಲ್ಟಿ ಫಂಕ್ಷನಲ್ ಬಟನ್. ಈಗ ಇಲ್ಲಿ 2 ಲೈಟ್ ಹತ್ಯಾವ. ಇದು ಮೊದಲೇ ಲೈಟು ಪೇರಿಂಗದು, ಎರಡನೇದು ನಾಯ್ಸ್ ಕ್ಯಾನ್ಸಲೇಷನ್. ಇದು ನೀವು ವಿಡಿಯೋ ಶೂಟಿಂಗ, ಆಡಿಯೋ ರಿಕಾರ್ಡಿಂಗ ಒಳಗೆ ಮಾಡಲಿ ಹೊರಗೆ ಮಾಡಲಿ ಇದು ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ನ್ಯಾಗ ಇಟ್ಕೊಳ್ಳೋದು ಒಳ್ಳೆಯದು. ಇನ್ನು ಮತ್ತೊಮ್ಮೆ ಇದನ್ನ ಮಲ್ಟಿ ಫಂಕ್ಷನಲ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಇದು ರಿವರ್ಬ್ ಮೋಡ್ನ್ಯಾಗ ಬಂದಿದ್ದು ತೋರಿಸ್ತೈತಿ. ಈಗ ಬಂತು ನೋಡ್ರಿ, ಇದು ರಿವರ್ಬ್ ಮೋಡ್ನ್ಯಾಗ ಬಂತು. ಈಗ ಈ ಥರ ನಾವು ಇಲ್ಲಿ ಈ ಮಲ್ಟಿ ಫಂಕ್ಷನಲ್ ಕೀದಿಂದ ಈ 3 ಲೈಟ್ಗಳನ್ನು ನಮಗೆ ವಿಡಿಯೋಗೆ ತಕ್ಕಂಗೆ ನಾವು ಸೌಂಡ್ ನಮಗೆ ಹೆಂಗೆ ಬೇಕಾದಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಇನ್ನಿದು ರಿಸೀವರಿಗೆ 1 ಲೈಟ್ ಹತ್ತೈತೆ ಅಂದರೆ ಇದು 1 ಮೈಕ್ರೋಫೋನ್ ಜೋಡಿ ಕನೆಕ್ಟ್ ಆಗೈತಿ. ಇನ್ನು 2 ಜೋಡಿ ಇದು ಪೇರಿಂಗ್ ಆತಂದ್ರೆ ಇವೆರಡು ಲೈಟ್ ಹತ್ತವ. ಇದು ಈ ಕಡೆ ಇದು ಗ್ರೀನ್ ಲೈಟ್ ಹತ್ತಿದ್ರೆ ಚಾರ್ಜಿಂಗ್. ಈಗ ಕಂಪ್ಲೀಟ್ ಚಾರ್ಜ್ ಆದಾಗ ಹಿಂಗೆ ಆಫ್ ಇರ್ತೈತಿ. ಇದೇನೈತಿ, ಈಗ 3 ಲೈಟ್ ಹತ್ಯಾವ, 3 ಗೇರ್ನ್ಯಾಗ ಐತಿ. ಇನ್ನು ಈ ಮಲ್ಟಿ ಫಂಕ್ಷನಲ್ ಕೀ ಒತ್ತಿ ನಾವು ಗೇರ್ ಚೇಂಜ್ ಮಾಡ್ಕೋಬೋದು. ಈಗ 1ನೇ ಗೇರಿಗೆ ಬಂತು, ಈಗ 2ನೇ ಗೇರ್, ಈಗ 3ನೇ ಗೇರ್. ಈ ಥರ ಈ ಗೇರ್ ಚೇಂಜ್ ಮಾಡ್ಕೊಂಡು ನಮ್ಗೆ ಆಡಿಯೋ ಹೆಂಗೆ ಬೇಕು ಹಂಗೆ ನಾವು ಯೂಸ್ ಮಾಡ್ಕೋಬಹುದು. ಇನ್ನು ಇದರ ಯೂಸೇಜ್ ಮೆಥಡ್ ತಿಳ್ಕೊಳ್ಳೋಣ. ಈಗ ಫೋನಿಗೆ ನಾವು ಇಲ್ಲಿ ಅಡಾಪ್ಟರ್ ಕನೆಕ್ಟ್ ಮಾಡ್ಬೇಕು ಮೊದಲಿಗೆ. ಇದು ಅಡಾಪ್ಟರ್ ಕನೆಕ್ಟ್ ಆದಿಂದ ಆಮೇಲೆ ನಮ್ಮ ಈ ರಿಸೀವರ್ ತೊಗೊಂಡು ಅದಕ್ಕೂ ಇದನ್ನ ಕನೆಕ್ಟ್ ಮಾಡಿ ಇಲ್ಲಿ ನಮ್ಮ ಫೋನಿಗೆ ಇದನ್ನ ಜೋಡಿಸ್ಕೊಂಡ್ರೆ ಇಲ್ಲಿ ಫೋನ್ಯಾಗ ನಮ್ಮ ಸಿಗ್ನಲ್ ಬರ್ತೈತಿ. ಆಮ್ಯಾಗ ನಾವು ಇದನ್ನ ಫೋನ್ಯಾಗ ರಿಕಾರ್ಡಿಂಗ್ ಮಾಡ್ಕೋಬೋದು.
ಈ ಮೈಕ್ರೋಫೋನಿಗೆ ನಾವು ಇದನ್ನ ಪೇರಿಂಗ್ ಮಾಡ್ಕೋಬೇಕಾಕೈತಿ. ಪೇರಿಂಗ್ ಮಾಡಿಕೊಂಡು ನಮಗೆ ವಾಯ್ಸ್ ಹೆಂಗೆ ಬೇಕು ಹಂಗೆ ನಾವು ವಾಯ್ಸ್ ಕೊಟ್ಕೊಂಡ್ರೆ ನಾವು ಮಾಡಿದ್ದೆಲ್ಲ ಈ ಮೊಬೈಲ್ನಾಗ ರೆಕಾರ್ಡ್ ಆಕೈತಿ. ಇನ್ನು ಇದ್ರ ಪ್ಯಾರಾಮೀಟರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದು ವೈರ್ಲೆಸ್ ಟ್ರಾನ್ಸ್ಮಿಷನ್ 2.4 GHz ಐತಿ. ಇದ್ರದ್ದು ಫ್ರೀಕ್ವೆನ್ಸಿ ರೆಸ್ಪಾನ್ಸ್ 2 Hz to 20 Hz ಐತಿ. ಮತ್ತು ಇದ್ರದ್ದು ಟ್ರಾನ್ಸ್ಮಿಷನ್ ಡಿಸ್ಟೆನ್ಸ್ 40 ಮೀಟರ್ಸ್ ತನಕ ಬರ್ತೈತಿ ಇದು. ಮತ್ತು ಈ ಮೈಕ್ರೋಫೋನ್ ನಮ್ಗೆ 360 ಡಿಗ್ರಿ ಒಳಗೆ ಇವು ಕೆಲಸ ಮಾಡ್ತಾವೆ. ಇನ್ನು ಇದ್ರ ಬ್ಯಾಟ್ರಿ ಬ್ಯಾಕಪ್ 6 ಅವರ್ಸ್ವರೆಗೆ ಐತಿ. ಇದ್ರ ಸೌಂಡ್ ಫ್ರೀಕ್ವೆನ್ಸಿನೂ ಚಲೋ ಐತಿ. ಇದು ಭಾಳ ಕಾಂಪ್ಯಾಕ್ಟ್ ಸೈಜ್ನಾಗ ಐತಿ. ಅದಕ್ಕೆ ಇದು ಕ್ಯಾರಿ ಮಾಡೋಕ್ಕೂ ಎಲ್ಲಿ ಬೇಕಾದಲ್ಲಿ ಅನುಕೂಲ ಐತಿ. ಮತ್ತು ಯೂಸ್ ಮಾಡೋದು ಭಾಳ ಈಜಿ ಐತಿ. ಹೀಗಾಗಿ ನೀವು ನಿಮ್ಮ ಫೋನಿಗೆ ಇದನ್ನ ಕನೆಕ್ಟ್ ಮಾಡಿ ನಿಮ್ದು ವಾಯ್ಸ್ ರೆಕಾರ್ಡಿಂಗ್ ಯಾವ ಬೇಕಾದ ರೆಕಾರ್ಡಿಂಗ್ ಇದ್ರೂ ನೀವು ಮಾಡ್ಕೋಬಹುದು. ವಾಯ್ಸ್ ಭಾಳ ಚಲೋ ಬರ್ತೈತಿ. ಇದು ಲ್ಯಾಪ್ಟಾಪಿಗಾಗಲಿ ಟ್ಯಾಬ್ಲೆಟಿಗಾಗಲಿ ಎಲ್ಲ ಬಗೆಯ ಮೊಬೈಲ್ ಫೋನ್ಗಳಿಗಾಗಲಿ DSLR ಕ್ಯಾಮ್ರಾ ಆಗಲಿ ಎಲ್ಲದ್ರ ಜೋಡಿನೂ ನಾವು ಕನೆಕ್ಟ್ ಮಾಡಿ ಯೂಸ್ ಮಾಡೋಕ್ಕೆ ಆಪ್ಷನ್ ಐತಿ. ಫ್ರೀಕ್ವೆನ್ಸಿನೂ ಚೆನ್ನಾಗಿ ಐತಿ. ಯೂಸ್ ಮಾಡಿ ನೋಡ್ರಿ, ನಿಮ್ಮ ರಿವ್ಯೂ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.